ಮಾಡಲಿ. ಶಿವಕುಮಾರ್ ಸ್ವಾಮೀಜಿಗಳು ಸುಮಾರು ಹುಟ್ಟಿದ್ದು ಅಂದರೆ ಯಾವಾಗ ಅಂದರೆ ಏಪ್ರಿಲ್ 1, 1907 ಯಾರ ಮಗ ಅಂದರೆ ವನ್ನಪ್ಪ ಪಟೇಲ್ ಗಂಗಮ್ಮನ ಪುತ್ರನಾಗಿ ಜನಿಸುತ್ತಾರೆ. ಯಾರು ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು. 1930 ಶಿವಕುಮಾರ್ ಸ್ವಾಮೀಜಿಗಳು ಅಚಾನಕ್ ಆಗಿ ಸಿದ್ಧಗಂಗಾ ಮಠನ ಪ್ರವೇಶಿಸಬೇಕಾಗುತ್ತೆ. 40 ಶಿವಕುಮಾರ್ ಸ್ವಾಮೀಜಿಗಳು ಉತ್ತರಾಧಿಕಾರಿ ಆಗಬೇಕಾಗುತ್ತೆ. ಶಿವಕುಮಾರ್ ಸ್ವಾಮೀಜಿಗಳದ್ದಂತ ಇದೇ ಹಳೆ ಮಠ ನೋಡಿ ಯಾವ ರೀತಿ ಇದೆ. ಶಿವಕುಮಾರ್ ಸ್ವಾಮೀಜಿಗಳು ಏನಕ್ಕೆ ಮೇನ್ ಫೇಮಸ್ ಅಂದರೆ ಅಕ್ಷರ ಜ್ಞಾನ ದಾಸೋಹ ಮೇನ್ ಫೇಮಸ್ಸು. ಶಿವಕುಮಾರ್ ಸ್ವಾಮೀಜಿಗಳಿಗೆ ಅಂದರೆ ಆಧುನಿಕ ಬಸವಣ್ಣ ಅಂತ ಕರೀತಾರೆ, ತ್ರಿವಿಧ ದಾಸೋಹಿ ಅಂತ ಕರೀತಾರೆ. ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ ಶಿವಕುಮಾರ್ ಸ್ವಾಮೀಜಿಗಳಿಗೆ. ಶಿವಕುಮಾರ್ ಸ್ವಾಮೀಜಿಗಳಿಗೆ 1965 ಡಾಕ್ಟರೇಟ್ ಪದವಿ ಕೂಡ ಇಟ್ಟು ಶಿವಕುಮಾರ್ ಸ್ವಾಮೀಜಿಗಳಿಗೆ ಗೌರವಿಸಿದೆ. ಮುಖ್ಯವಾದ ಘಟನೆ ನಡೀತಿದೆ. ಆಗ ನಡೆದ ಶಿವಕುಮಾರ್ ಸ್ವಾಮೀಜಿಗಳು ದೈವ ದಿನ ಆಯ್ತಾರೆ. ನಮ್ಮ ಶಿವಕುಮಾರ್ ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಂಡು ಕೊಡಬೇಕು ಅಂದರೆ ಏನು ತಿಳಿಸೋಣ ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ. ಶಿವಕುಮಾರ್ ಸ್ವಾಮೀಜಿಗಳು ಸುಮಾರು ಹುಟ್ಟಿದ್ದು ಅಂದರೆ ಯಾವಾಗ ಅಂದರೆ ಏಪ್ರಿಲ್ 1, 1907 ಯಾರ ಮಗ ಅಂದರೆ ವನ್ನಪ್ಪ ಪಟೇಲ್ ಗಂಗಮ್ಮನ ಪುತ್ರನಾಗಿ ಜನಿಸುತ್ತಾರೆ. ಯಾರು ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು. ಶಿವಕುಮಾರ್ ಸ್ವಾಮೀಜಿಗಳು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸ್ತಾರೆ ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಎಲ್ಲಿ ಅಂದರೆ ನಾಗವಲ್ಲಿ ಮತ್ತು ವೀರಾಪುರ ಗ್ರಾಮದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ಜನಿಸಿದ್ದು. ವೀರಾಪುರ ಗ್ರಾಮದಲ್ಲೇ ಶಿವಕುಮಾರ್ ಸ್ವಾಮೀಜಿಗಳು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಪ್ರೌಢ ಶಿಕ್ಷಣವನ್ನು ಎಲ್ಲಿ ಮುಗಿಸ್ತಾರೆ ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಇದು ಬೆಂಗಳೂರು ಮಹಾವಿಶ್ವವಿದ್ಯಾಲಯದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಆ ಪ್ರೌಢ ಶಿಕ್ಷಣ ಮುಗಿಸ್ಬೇಕಾದ್ರೆ ಅಚಾನಕ್ ಆಗಿ 1930 ಶಿವಕುಮಾರ್ ಸ್ವಾಮೀಜಿಗಳು ಅಚಾನಕ್ ಆಗಿ ಸಿದ್ಧಗಂಗಾ ಮಠನ ಪ್ರವೇಶಿಸಬೇಕಾಗುತ್ತೆ. ಏನಕ್ಕೆ ಅಂದರೆ ಆಗ ಯಾರು ಇದ್ದೀರಂದರೆ ಶ್ರೀ ಉದ್ದಾನ ಶಿವಯೋಗಿಗಳು ಇರ್ತಾರೆ. ಆಗ ಶಿವಯೋಗಿಗಳು ಇದ್ದಾಗ ಅದರಲ್ಲಿ ಮರುಳಾದ್ಯಾರ ಎಂಬ ಮುಂದಿನ ಉತ್ತರಾಧಿಕಾರಿಯಿಂದ ಅವರು ಇರ್ಬೇಕಾದ್ರೆ ನೆಕ್ಸ್ಟ್ ಯಾರ್ಯಾರು ಅಂತ ಹೇಳ್ತಿರ್ತಾರೆ. ಆಗ ಮರುಳಾದ್ಯಾರರು ಇರ್ತಾರೆ. ಅಚಾನಕ್ ಆಗಿ ಉತ್ತರಾಧಿಕಾರಿ ಮಾಡಿರ್ತಾರೆ ಆ ಮರುಳಾದ್ಯಾರನ್ನ. ಇಲ್ಲಿ ಕಾಣ್ತಾರಲ್ಲ ಅವರೇ ನಮ್ಮ ಶಿವಕುಮಾರ್ ಸ್ವಾಮೀಜಿ. ಇವರಂದ್ರೆ ಅದು ಬಸವಣ್ಣ. ಶಿವಕುಮಾರ್ ಸ್ವಾಮೀಜಿನ ಈಗಿನ ಆಧುನಿಕ ಬಸವಣ್ಣ ಅಂತ ಕರೆಯೋದು. ಯಾಕೆ ಅಂದರೆ ಅವರು ಅಕ್ಷರ ಜ್ಞಾನ ಸುಮಾರು ಮಳ್ಳಾಕಿರೋ ಮಳ್ಳಿ ಇಳಿಯಲ್ಲ ಅಂತಾರೆ. ಅಷ್ಟು ಜನ ಹಿಂಗೆ ಪಕ್ಕ ನಡ್ಕೊಂಡು ಹೋಗ್ತಾ ಇರ್ಬೇಕು. ಅಷ್ಟೊಂದು ಜನ ಇರ್ತಾರೆ. ಆಗ್ಲೂ ಬೇಕಾದ್ರೆ ಬಂದು ವಿಡಿಯೋ ಮಾಡೋಣ. ಥ್ಯಾಂಕ್ಸ್ ಬ್ರೋ. ಹಾಂ ಥ್ಯಾಂಕ್ಸ್ ಬನ್ನಿ. ಡೀಟೇಲ್ಸ್ ಏನಂತ ಹೇಳ್ತೀನಿ ಅಂದರೆ ನೇಮು ಮಿಸ್ಟರ್ ತುಮಕೂರು ಲಾಕ್ಸ್ ಬ್ರೋ. ಸರಿ, ಆಗ್ಲೇ ಏನು ಹೇಳ್ತಿದ್ದೆ ಅಂದರೆ ಶಿವಕುಮಾರ್ ಸ್ವಾಮೀಜಿಗಳು ಯಾವಾಗ ಅಂದರೆ ಈ ಸಿದ್ಧಗಂಗಾ ಮಠಕ್ಕೆ ಯಾವಾಗ ಬರ್ತಾರೆ ಅಂತ ಹೇಳ್ತಿದ್ದು ನಾನು. ಶಿವಕುಮಾರ್ ಸ್ವಾಮೀಜಿಗಳು ಯಾವಾಗ ಅಂದರೆ 1930 ಶಿವಕುಮಾರ್ ಸ್ವಾಮೀಜಿಗಳು ಶ್ರೀ ಉದ್ದಾನ ಶಿವಯೋಗಿಗಳು. ಏನಕ್ಕೆ ಅಂದರೆ ಮರುಳಾದ್ಯಾರರು ಉತ್ತರಾಧಿಕಾರಿ ವಹಿಸ್ಕೊಂಡಾಗ ತೀರ್ಕೊಂತಾರೆ. ಏನಕ್ಕೆ ಅವ್ರು ಅಚಾನಕ್ ಆಗಿ ತೀರ್ಕೊಂಡ್ಮೇಲೆ ಅವರು ತಿಥಿ ಪುಣ್ಯ ಕಾರ್ಯಗಳು ಪುಣ್ಯ ತಿಥಿಗಳು ಮತ್ತು ಸಮಾಧಿಗಳನ್ನ ಮೇಯ್ನು ಆಗ ಯಾರು ಅಂದರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಬಂದಿರ್ತಾರೆ. ಅವ್ರ ನೋಟ ಯಾರ ಮೇಲೆ ಅಂದರೆ ಶಿವಕುಮಾರ್ ಸ್ವಾಮೀಜಿಗಳ ಮೇಲೆ ಅರ್ದಿರುತ್ತೆ. ಯಾರಂದ್ರೆ ಶ್ರೀ ಉದ್ದಾನ ಶಿವಯೋಗಿಗಳು. ಅವರು ಅಲ್ಲಿ ಅಷ್ಟು ಸುಮಾರು 5,000 ಜನ ಇರ್ತಾರೆ. ಅವ್ರೆಲ್ಲರ ಮುಂದೆನೆ ಯಾರು ಅಂದರೆ ಮುಂದಿನ ಉತ್ತರಾಧಿಕಾರಿ ಯಾರು ಅಂದರೆ ಶಿವಕುಮಾರ್ ಸ್ವಾಮೀಜಿಗಳೇ ಅಂತ ಹೇಳ್ತಾರೆ. ಯಾರು ಅಂದರೆ ಉದ್ದಾನ ಶಿವಯೋಗಿಗಳು. ಶಿವಕುಮಾರ್ ಸ್ವಾಮೀಜಿಗಳು ಯಾರು ಭಕ್ತರು ಅಂದರೆ ಅದು ಬಸವಣ್ಣ ಮತ್ತು ಶ್ರೀ ಅಟವಿ ಸ್ವಾಮೀಜಿಗಳು ಮತ್ತು ಶ್ರೀ ಉದ್ದಾನ ಶಿವಯೋಗಿಗಳ ಯೋಗಿಗಳ ಸೇಮು. ಹೇಗೆ ನಾವು ಬೇರೆ ಥರ ಅಂದರೆ ಯಾರಪ್ಪ ಅಂದರೆ ನಾವು ಬೇರೆ ಹೆಂಗೆ ಗುರುಗಳು ಅಂತಿರೋ ಅವ್ರಿಗೆ ಗುರುಗಳು ಯಾರು ಅಂದರೆ ಉದ್ದಾನ ಶಿವಯೋಗಿಗಳು ಮತ್ತು ಶ್ರೀ ಅಟವಿ ಸ್ವಾಮೀಜಿಗಳು. ಯಾರಿಗೆ ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳಿಗೆ. ಶಿವಕುಮಾರ್ ಸ್ವಾಮೀಜಿಗಳು ಈ ಸಿದ್ಧಗಂಗಾ ಮಠಕ್ಕೆ ಅದು ಉತ್ತರಾಧಿಕಾರಿ ಆಯ್ತಾರೆ. 1940 ಶಿವಕುಮಾರ್ ಸ್ವಾಮೀಜಿಗಳು ಉತ್ತರಾಧಿಕಾರಿ ಆಗಬೇಕಾಗುತ್ತೆ. ಅಂದರೆ ಅವ್ರಿನ್ನ ಪ್ರೌಢ ವ್ಯವಸ್ಥೆಯಲ್ಲಿ ಇರ್ತಾರೆ. ಇನ್ನು ಶಿಕ್ಷಣ ಮುಗಿಸಿರಲ್ಲ. ಅವರು ವೀರಕ್ತ ಶ್ರಮ ಎಂಬ ದೀಕ್ಷೆಯನ್ನು ಪಡೆದು ಶಿವಕುಮಾರ್ ಸ್ವಾಮೀಜಿಗಳು ಈ ಮಠಕ್ಕೆ ಎಂಟ್ರಿ ಆಯ್ತಾರೆ. ಅಂದರೆ ಇದೇ ಸಿದ್ಧಗಂಗಾ ಮಠಕ್ಕೆ ನೋಡಿ, ಈ ಮಠಕ್ಕೆ ಎಂಟ್ರಿ ಆಯ್ತಾರೆ. ಅವ್ರು ಬಂದಾದ್ಮೇಲೆ ಇಲ್ಲಿನ ಪರಿಸ್ಥಿತಿ ಹೆಂಗೈತೆ ಆಗ ಯಾವುದೇ ಒಂದು ಇದು ನಡೆದಿರಲ್ಲ. ಅಂದರೆ ಶಿವಕುಮಾರ್ ಸ್ವಾಮೀಜಿಗಳು ಇರ್ತಾರಲ್ಲ, ಯಾವುದೇ ಒಂದು ಮಠ ಮುಂದುವರೆದಿರಲ್ಲ. ಈ ಮಠನ ಇನ್ನೊಂದು ಸಾರಿ ಮರ್ತ್ಬಿಟ್ಟೆ. ಇನ್ನೊಂದು ಹಳೆ ಮಠ ಐತೆ, ಹಳೆ ಮಠ ತೋರಿಸ್ತೀನಿ ಬನ್ನಿ. ಕಾಲದಲ್ಲಿ ಇಲ್ಲಿ 1 ತಿಂಗಳು ಜಾತ್ರೆ ನಡೀತದೆ, ರೈತರ ಜಾತ್ರೆ ನಡೀತೈತೆ. ಇಲ್ಲಿ ಯಾವ ನಮ್ಮ ಇದು ಸಿದ್ಧಗಂಗಾ ಮಠದಲ್ಲಿ ರೈತರಿಗೋಸ್ಕರ ನಡೆಸ್ತಾರೆ. ಯಾರು ಅಂದ್ರೆ ಅದನ್ನು ಜಾರಿಗೆ ತಂದವ್ರೆ ಅಂದರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು. ಇದಕ್ಕೋಸ್ಕರ ಜಾರಿಗೆ ತರ್ತಾರೆ ರೈತರಿಗೆ ಒಳ್ಳೇದಾಗಲಿ ಅಂತ. ಇದೇ ಹಳೆ ಮಠ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣ್ತಾ ಐತಲ್ಲ, ಇದೇ ಶಿವಕುಮಾರ್ ಸ್ವಾಮೀಜಿಗಳು ನಿಧನರಾಗಿದ್ದು ಈ ಮಠದಲ್ಲೇ. ಇದೇ ಹಳೆ ಮಠ ಅನ್ನೋದು.
ಅವ್ರೇನೋ ವಿಡಿಯೋ ಮಾಡ್ತಾರೆ, ಮಾಡಲಿ. ಮಾಡಲಿ, ಮುಂದೆ ಹೋಗಿ ವಿಡಿಯೋ ಮಾಡೋಣ. ಇದೇ ಹಳೆ ಮಠ. ಶಿವಕುಮಾರ ಸ್ವಾಮೀಜಿಗಳಿದೆ ಅಂತ ಇದೇ ಹಳೆ ಮಠ. ಹಳೆ ಮಠ ನೋಡಿ ಯಾವ ರೀತಿ ಇದೆ. ಶಿವಕುಮಾರ ಸ್ವಾಮೀಜಿಗಳು ದೈವಾಧೀನರಾದ್ಮೇಲೆ ಈಗ ಇರೋದು ಅಂದರೆ ಸಿದ್ಧಲಿಂಗ ಸ್ವಾಮೀಜಿಗಳು. ಈಗ ಮಠದ ಮೇನು ಮುಖ್ಯ ಕಾರ್ಯ ಉತ್ತರಾಧಿಕಾರಿಗಿರೋದು ಅವರೇ. ಎಲ್ಲ ಮಠನ ನಡೆಸ್ಕೊಂಡು ಹೋಗ್ತಾ ಇರೋದು. ಪರಿಸ್ಥಿತಿ ವಾತಾವರಣಗಳೆಲ್ಲ ನೋಡ್ತಾರೆ. ಇಲ್ಲಿ ನೋಡಾದ್ಮೇಲೆ ಅವರೊಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಶಿವಕುಮಾರ ಸ್ವಾಮೀಜಿಗಳು ನಡೆಸ್ತಾರೆ. ಏನಂದರೆ, ನಾನಿಲ್ಲಿ ಮಕ್ಕಳಿಗೋಸ್ಕರ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಫೆಬ್ರವರಿ ಬಂದ್ಬಿಟ್ಟೆ ನೀವು ಅಂದರೆ ಫುಲ್ಲು ಜನಗಳು ಹೆಂಗೆ ಅಂದರೆ ಲೈನಾಗಿ ನಿಂತಿರ್ತಾರೆ. ಸಿದ್ಧಗಂಗಾ ಮಠದ ಹುಡುಗರು ಫುಲ್ ಹೆಂಗೆ ಅಂದರೆ ಒಂದೇ ಬಟ್ಟೆ ಒಂದೇ ಡ್ರೆಸ್ಸು ಏನು ಎಲ್ಲ ಲೈನಾಗಿ ನಿಂತಿರ್ತಾರೆ. ಒಂದು ಜಾತಿ ಧರ್ಮ ಏನು ಭೇದವಿಲ್ಲದೆ ಶಿವಕುಮಾರ ಸ್ವಾಮೀಜಿಗಳು ಸ್ಥಾಪನೆ ಮಾಡಿ ಮಕ್ಕಳಿಗೋಸ್ಕರ ಉಚಿತ ಜ್ಞಾನವನ್ನು ಕೊಡಬೇಕು ಅಂತ ಸ್ಥಾಪನೆ ಮಾಡ್ತಾರೆ. ಶಿವಕುಮಾರ ಸ್ವಾಮೀಜಿಗಳು ಏನಕ್ಕೆ ಮೇನ್ ಫೇಮಸ್ ಅಂದರೆ ಅಕ್ಷರ ಜ್ಞಾನ ದಾಸೋಹ ಮೇನ್ ಫೇಮಸ್ಸು. ಶಿವಕುಮಾರ ಸ್ವಾಮೀಜಿಗಳಿಗೆ ಅಂದರೆ ಆಧುನಿಕ ಬಸವಣ್ಣ ಅಂತ ಕರೀತಾರೆ, ತ್ರಿವಿಧ ದಾಸೋಹಿ ಅಂತ ಕರೀತಾರೆ. ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ ಶಿವಕುಮಾರ ಸ್ವಾಮೀಜಿಗಳಿಗೆ. ಶಿವಕುಮಾರ ಸ್ವಾಮೀಜಿಗಳಿಗೆ 1965 ಡಾಕ್ಟರೇಟ್ ಪದವಿ ಕೂಡ ಇಟ್ಟು ಶಿವಕುಮಾರ ಸ್ವಾಮೀಜಿಗಳಿಗೆ ಗೌರವಿಸಿದೆ. ಶಿವಕುಮಾರ ಸ್ವಾಮೀಜಿಗಳನ್ನ ಅದು ನಡೆದಾಡುವ ದೇವರು ಅಂತಲೂ ಕರೀತಾರೆ. ಆಮೇಲೆ ಆಧುನಿಕ ಬಸವಣ್ಣ ಕಾಯಕ ಕೈಲಾಸ ಎಂಬ ತತ್ವವನ್ನು ಶಿವಕುಮಾರ ಸ್ವಾಮೀಜಿಗಳು ಪಾಲಿಸಿರ್ತಾರೆ. ಶಿವಕುಮಾರ ಸ್ವಾಮೀಜಿಗಳು ಯಾವಾಗ ಅಂದರೆ 2016 ಮತ್ತು 2017 ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾರೆ. 2018 ಶಿವಕುಮಾರ ಸ್ವಾಮೀಜಿಗಳು ಚೇತರಿಸ್ಕೊಂತಾರೆ. 2019 ಏನಾಗುತ್ತೆ ಅಂದರೆ ಅಚಾನಕ್ಕಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಮತ್ತೇನಪ್ಪ ಅಂದರೆ ಲಿವರ್ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಗೆ ಯಾವ ತಮಿಳುನಾಡಿನ ರೈಲ್ವೆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೂ ಚೇತರಿಸ್ಕೊಳ್ತಾರೆ. ಶಿವಕುಮಾರ ಸ್ವಾಮೀಜಿಗಳು ಯಾವಾಗ ಅಂದರೆ ಇದನ್ನ ಆಯ್ತಾರೆ ಅಂದರೆ ಜನವರಿ 21, 2019 ಇಡೀ ಕರ್ನಾಟಕ ಒಂದು ದುಃಖವಾದ ಘಟನೆ ನಡೀತಿದೆ. ಆಗ ನಡೆದ ಶಿವಕುಮಾರ ಸ್ವಾಮೀಜಿಗಳು ದೈವದಿನ ಆಯ್ತಾರೆ. ಎಂದು ದೇವ್ರಯ್ಯ